ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಂದಂತಹ ಅತಿಥಿಗಳನ್ನ ಮತ್ತೆ ನಿಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸಮಿತಿಯ ಸದಸ್ಯರಾದಂತಹ ಅರುಣ್ ಜಿ ಶೆಟ್ಟಿ ಅವರು. ಹಿಂದೂ ಜಾಗರಣ ವೇದಿಕೆ ಮಂಗಳೂರು 10ನೇ ವರ್ಷದ ಸತ್ಯನಾರಾಯಣ ಪೂಜೆಗೆ ಆಗಮಿಸಿದಂತ ಎಲ್ಲ ಸರ್ವ ಸಮಾಜದ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸುಮಾರು 10 ವರ್ಷಗಳಿಂದ ಈ ಸತ್ಯನಾರಾಯಣ ಪೂಜೆಯನ್ನು ಈ ಸ್ಥಳದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಹಲವಾರು ಕಾರ್ಯಕರ್ತರು ಅತ್ಯಂತ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ನಿನ್ನೆ ನೋಡಿದೆ, ಸುಮಾರು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಬಂಟಿಂಗ್ಸ್ ಬ್ಯಾನರ್ಗಳನ್ನು ಹಾಕುವಂಥದ್ದು, ಸ್ಟೇಜ್ ತಯಾರಿ ಮಾಡುವಂಥದ್ದು ಬಹಳ ಉತ್ಸಾಹದಿಂದ. ಇದರಿಂದ ತಮಗೇನು ದೊರಕೋದಿಲ್ಲ, ಆದ್ರೆ ಈ ಸಮಾಜಕ್ಕೆ ನಾನು ಅದು ಕೊಡಬೇಕು ಅನ್ನೋ ಒಂದು ಉತ್ಸಾಹದಿಂದ, ನಿಸ್ವಾರ್ಥ ಭಾವದಿಂದ ಈ ಕಾರ್ಯಕರ್ತರು ಇಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಪ್ರಶಂಸೆಗೆ ಪಾಲ್ಗೊಳ್ಳುವಂಥವರು. ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯರ ಪರಿಚಯ ಮಾಡುವಂಥದ್ದು ನನ್ನ ಕರ್ತವ್ಯವಾಗಿದೆ. ಹಾಗೆ ಮೊಟ್ಟ ಮೊದಲನೇದಾಗಿ ಪರಮ ಪೂಜನೀಯ ದತ್ತಗುರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡೆಯವರು ಇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಪರಮ ಪೂಜನೀಯ ಸ್ವಾಮೀಜಿಯವರಿಗೆ ಈ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ ಕೊಡುವ ಅವರು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಮತ್ತೋರ್ವ ಅತಿಥಿ ಶ್ರೀ ಸಚಿನ್ ಎಸ್ ನಾಯಕ್, ಖ್ಯಾತ ಚಾರ್ಟರ್ಡ್ ಅಕೌಂಟರ್ ಆಗಿರ್ತಕ್ಕಂತಹ ಎಸ್ ನಾಯಕ್ ಇವರ ಸುಪುತ್ರರಾಗಿದ್ದು, ಇವರು ಕರ್ನಾಟಕ ಸಂಗೀತದ ಕ್ಷೇತ್ರದಲ್ಲಿ ಜೂನಿಯರ್ ಆಗಿದ್ದು ಚಿತ್ರಕಲಾ ಪ್ರಾವೀಣ್ಯವನ್ನು ಪಡೆದಿರುತ್ತಾರೆ. ಹಾಗೂ ಲೆಕ್ಕ ಪರಿಶೋಧಕರ ಕ್ಷೇತ್ರದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಶ್ರೀಯುತರನ್ನು ರತ್ನಾಕರ್ ಕೊಡುವ, ಈ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ರತ್ನಾಕರ್ ಕೊಡುವ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಹೇಳಿಕೊಳ್ಳುತ್ತೇನೆ. ಹಾಗೆ ವೇದಿಕೆಯ ಮೇಲಿರ್ತಕ್ಕಂಥ ನಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಮತ್ತೋರ್ವ ಗಣ್ಯರು ಶ್ರೀ ಸತ್ಯಜಿತ್ ಸುರತ್ಕಲ್, ಇವರು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಸಂಚಾಲಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಶ್ರೀ ವೆಂಕಟರಮಣ ಭಟ್, ಈ ಸಮಿತಿಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ವೆಂಕಟರಮಣ ಭಟ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ವೇದಿಕೆಯ ಎಡಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ವಿಠಲ್ ಕೊಡುವ, ಈ ಸಮಿತಿಯ ಅಧ್ಯಕ್ಷರು ಹಾಗೂ ವಕೀಲರಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಗಣೇಶ್ ನಾಯಕ್
ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಾನು ಈ ಸಭೆಗೆ ಬರ್ತಾ ಇದ್ದಾಗ ಒಬ್ಬರು ಒಂದು ಸಣ್ಣ ಪ್ರಶ್ನೆ ಕೇಳಿದ್ರು. ಪ್ರತಿ ವರ್ಷ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಡಿಸೆಂಬರ್ 6ಕ್ಕೆ ಆಚರಣೆ ಮಾಡ್ತಿದ್ದೀರಿ, ಯಾಕೆ ಅಂತ. ಅದಕ್ಕೆ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತೀನಿ, ಒಂದು 2 ನಿಮಿಷ. ಆ ಪ್ರಶ್ನೆ ಕೇಳಿದಾಗ ನನಗೊಂದು ಈ ದೇಶದ ದೇಶಭಕ್ತ ಕವಿ ಒಂದು ಹೇಳಿದ ಶ್ಲೋಕ ನನಗೆ ನೆನಪಾಗುತ್ತೆ. ಆ ಕವಿ ಬಹಳ ದುಃಖದಿಂದ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದ